ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಬ್ಕಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 144 ಅದರ 15ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು ಎಂಬುದಾಗಿ. ಹಾಲೆಲೂಯ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು ಎಂಬುದಾಗಿ. ಹೌದು ಪ್ರಿಯರೇ, ಯಾಕೆಂದ್ರೆ ದಾವೀದನು ಈ ಒಂದು ಮಾತನ್ನ ಅನುಭವದಿಂದ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ದಾವೀದನ ಜೀವಿತದಲ್ಲಿ ಅನೇಕ ಹೋರಾಟಗಳು, ಅನೇಕ ಶೋಧನೆಗಳು, ಅನೇಕ ಕಷ್ಟದ ಸಂದರ್ಭಗಳು, ಯುದ್ಧಗಳನ್ನ ಮಾಡುವಂತ ಒಂದು ಸಂದರ್ಭಗಳು ಅವನ ಜೀವಿತದಲ್ಲಿ ನಾವು ನೋಡ್ತೇವೆ. ಮತ್ತೆ ಸ್ವಂತ ಮಕ್ಕಳೇ ತನ್ನ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ದಾವೀದನಿಗೆ ವಿರೋಧವಾಗಿ ಅವನನ್ನ ಸಾಯಿಸಬೇಕು, ಕೊಲ್ಲಬೇಕು ಎಂಬುದಾಗಿ ವಿರೋಧವಾಗಿ ಹೋಗುವುದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭಗಳಲ್ಲಿ ದಾವೀದನು ಅವನ ದೃಷ್ಟಿ ದೇವರ ಮೇಲೆ ಮಾತ್ರವೇ ಇತ್ತು ಪ್ರಿಯರೇ. ಯಾಕೆಂದ್ರೆ ಪ್ರತಿ ಸಮಯದಲ್ಲೂ, ಪ್ರತಿಯೊಂದು ಹೋರಾಟದಲ್ಲೂ, ಪ್ರತಿಯೊಂದು ಶೋಧನೆಯ ಸಮಯದಲ್ಲೂ ದಾವೀದನು ಯೆಹೋವ ದೇವರನ್ನ ಆತುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಇದು ಒಂದು ಅನುಭವದ ಮಾತು. ಎಲ್ಲ ಒಂದು ಯುದ್ಧಗಳ ಸಮಯದಲ್ಲಿ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ ದೇವರು ಅವನನ್ನ ಬಿಡಿಸಿದ ರೀತಿಯನ್ನ, ದೇವರು ಅವನನ್ನ ತಪ್ಪಿಸಿದ ರೀತಿಯನ್ನ, ಹೇಗೆ ಅವನಿಗೆ ಪ್ರಾಣ ರಕ್ಷಣೆಯನ್ನ ದೇವರು ಒದಗಿಸಿದರೆಂಬುದನ್ನ, ಪ್ರತಿ ಇಕ್ಕಟ್ಟಾದ ಸಂದರ್ಭಗಳಲ್ಲಿ ಅವನು ಹಾದು ಹೋಗುವಾಗ ದೇವರ ಹಸ್ತ ಅವನ ಜೊತೆ ಇದ್ದು ನಡೆಸುವುದನ್ನ ಅವನು ಎಷ್ಟೋ ಒಂದು ಕಣ್ಣಾರೆ ಕಂಡು ದೇವರು ಅವನಿಗೆ ಮಾಡಿದ ಉಪಕಾರಗಳನ್ನ ಅವನು ಹೃದಯದಲ್ಲಿ ಮತ್ತೆ ಅವನ ಒಂದು ದೃಷ್ಟಿಯಲ್ಲಿ ಅವನು ನಂಬಿದರ ಮೂಲಕ ಈ ಮಾತನ್ನ ಬರೀತಾ ಇದ್ದಾನೆ. ಹಾಲೆಲೂಯ. ಪ್ರತಿ ಮನುಷ್ಯನಿಗೆ ಈ ಲೋಕದಲ್ಲಿ ಜೀವಿಸುವಾಗ ಯಾವುದಾದರೂ ಶೋಧನೆಗಳು ಇದ್ದೇ ಇರುತ್ತೆ, ಯಾವುದಾದರೂ ಒಂದು ಕಷ್ಟಗಳು, ದುಃಖಗಳು ಇದ್ದೇ ಇರುತ್ತೆ. ಆದ್ರೆ ಪ್ರಿಯರೇ, ಆ ಕಷ್ಟಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವರು ಖಂಡಿತವಾಗಿಯೂ ನಮ್ಮನ್ನ ಕೈ ಬಿಡುವ ದೇವರಲ್ಲ, ತೊರೆಯುವ ದೇವರಲ್ಲ. ಅನೇಕ ಬಾರಿ ಸೈತಾನನು ನಮ್ಮ ಒಂದು ಕುರಿತಾಗಿ ನಮ್ಮ ಜೀವಿತ ಇಷ್ಟೇ ಮುಗಿಯಿತು ಎಂಬುದಾಗಿ ನಮಗೆ ಒಂದು ಭಯದ ಆತ್ಮವನ್ನ ತಂದು ಹಾಕುವುದನ್ನ ನಾವು ನೋಡ್ತೇವೆ. ಅನೇಕ ವಿಚಾರಗಳಲ್ಲಿ ನಾವು ಗೆಲ್ಲುವುದಿಲ್ಲ, ನಾವು ಮುಂದೆ ಹೋಗುವುದಿಲ್ಲ, ನಿಮ್ಮ ಜೀವಿತ ಇಷ್ಟೇ, ಈ ಶೋಧನೆಗಳಲ್ಲಿ ಅನೇಕ ಸುಳ್ಳುಗಳನ್ನ ಅವನು ಹೇಳುವ ಆತನಾಗಿದ್ದಾನೆ. ಆದರೆ ನಾವು ಅವನ ಸುಳ್ಳುಗಳಿಗೆ ನಾವು ಯಾವುದೊಂದನ್ನ ಸಹ ನಾವು ನಂಬುವ ಅವಶ್ಯಕತೆ ಇಲ್ಲ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ಅದೆಲ್ಲದರಿಂದ ನಾನು ನಿಮ್ಮನ್ನ ಬಿಡಿಸುತ್ತೇನೆ ಎಂಬುದಾಗಿ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಿಂದ ಇರ್ರಿ, ನಾನು ನಿಮ್ಮನ್ನ ಚಿಂತೆಗಳಿಂದ ಬಿಡಿಸುತ್ತೇನೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಎಂತ ಒಳ್ಳೆ ದೇವರಲ್ವಾ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಎಂಬುದಾಗಿ ಆತನು ಕೂಗಿ ಕರೆಯುವ ದೇವರಾಗಿದ್ದಾನೆ. ಪ್ರತಿ ಸಮಯ ನಾವು ಆತನನ್ನ ಅಪ್ಪ ನೀನೇ ನನಗೆಲ್ಲ ಎಂಬುದಾಗಿ ನಾವು ಹೇಳುವಾಗ ಆತನು ಖಂಡಿತವಾಗಿಯೂ ಮಧ್ಯಸ್ಥಿಕೆ ವಹಿಸಿಕೊಂಡು ನಮ್ಮ ಕಷ್ಟಗಳ ಪರಿಸ್ಥಿತಿಗಳಲ್ಲಿ, ನಮ್ಮ ಕಷ್ಟದ ಪರಿಸ್ಥಿತಿಗಳಲ್ಲಿ, ದುಃಖದ ಸಮಯಗಳಲ್ಲಿ ಆತನು ಮಧ್ಯಸ್ಥಿಕೆ ವಹಿಸಿಕೊಂಡು ನಮ್ಮನ್ನ ಪ್ರತಿಯೊಂದು ಕಷ್ಟಗಳಿಂದ ಆತನು ತಪ್ಪಿಸುವ ಆತನಾಗಿದ್ದಾನೆ. ನಿಜವಾಗಿಯೂ ನಾವು ಭಾಗ್ಯವಂತರು. ಯಾಕೆಂದ್ರೆ ನಾವು ನಂಬಿರುವ ದೇವರು ಜೀವಿಸುವ ದೇವರು. ಆತನು ಯುಗ ಯುಗಗಳಿಗೂ ಜೀವಿಸುವ ದೇವರು, ಆದಿಯೂ ಅಂತ್ಯವೂ ಆಗಿರುವ ದೇವಾದಿ ದೇವನಾಗಿದ್ದಾನೆ. ಆತನನ್ನ ನಾವು ನಂಬಿದರೆ ಸಾಕು, ಹುಡುಕಿದರೆ ಸಾಕು. ನಿಜವಾಗಿಯೂ ನಾವು ಸತ್ಯ ಯಾವುದು ಎಂಬುದಾಗಿ ನಾವು ಹುಡುಕಲು ಶುರು ಮಾಡಿದರೆ ಸಾಕು, ಖಂಡಿತ ಆತನು ಪ್ರತಿಯೊಬ್ಬರಿಗೂ ತನ್ನ ಸ್ವಭಾವವನ್ನ, ಆತನು ಏನು ಎಂಬುದಾಗಿ ತೋರ್ಪಡಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ನಾವು ಆತನನ್ನ ನಂಬೋಣ, ಬಲವಾಗಿ ನಾವು ಹಿಡಿದುಕೊಳ್ಳೋಣ. ಖಂಡಿತವಾಗಿ ದೇವರು ನಮಗೆ ಜಯವನ್ನ, ಪ್ರತಿಯೊಂದು ಕಾರ್ಯಗಳಲ್ಲಿ ನಮಗೆ ಜಯವನ್ನ ತಂದು ಕೊಡ್ತಾರೆ. ನಮಗೆ ನಮ್ಮ ಜೀವಿತಗಳನ್ನ ಅಭಿವೃದ್ಧಿ ಮಾಡ್ತಾರೆ, ಆಶೀರ್ವಾದ ಮಾಡಿ ನಮ್ಮ ಜೀವಿತಗಳನ್ನ
ನಡೆಸುವಾತನಾಗಿದ್ದಾನೆ. ಹಾಲೆಲೂಯ. ಸೊ ಈ ದಿನಮಾನಗಳಲ್ಲಿ ನೀವು ದಾವೀದನಂತೆ ಅನೇಕ ಶೋಧನೆಗಳಲ್ಲಿದ್ದೀರಾ, ಕಷ್ಟಗಳಲ್ಲಿದ್ದೀರಾ, ದುಃಖಗಳಲ್ಲಿದ್ದೀರಾ, ಅನೇಕ ಪರೀಕ್ಷೆಗಳ ಮಧ್ಯದಲ್ಲಿ ನೀವು ಹೋರಾಡ್ತಾ ಇದ್ದೀರಾ, ಅನೇಕ ಇಕ್ಕಟ್ಟುಗಳಲ್ಲಿ, ಪ್ರಾಣ ಸಂಕಟಗಳಲ್ಲಿ, ಭಯದ ಜೀವಿತದಲ್ಲಿ ನೀವು ಇರೋದಾದ್ರೆ ಖಂಡಿತವಾಗಿಯೂ ನಿಮಗೆ ಈ ದೇವರು ಅವಶ್ಯಕತೆ ಇದೆ. ಹಾಲೆಲೂಯ. ಯೇಸು ಸ್ವಾಮಿ ಬಳಿ ಬಂದು ನೀವು ಅಪ್ಪಾ ತಂದೆ ನೀನೇ ನನಗೆಲ್ಲ, ನೀನು ಒಂದು ಸಾರಿ ನನ್ನನ್ನು ನೋಡಪ್ಪ ಎಂಬುದಾಗಿ ನೀವು ಕೂಗಿದರೆ ಸಾಕು, ನಿಮ್ಮ ಪರಿಸ್ಥಿತಿಗಳನ್ನ ಆತನು ಬದಲಾಯಿಸಲು ಶಕ್ತನಾಗಿದ್ದಾನೆ. ನೀವು ನಂಬ್ರಿ, ಖಂಡಿತವಾಗಿ ನಿಮ್ಮ ಜೀವಿತಗಳು ಅದ್ಭುತಗಳನ್ನ ಕಾಣುವಾಗೆ, ನಿಮ್ಮ ಕಣ್ಣುಗಳು ಅದ್ಭುತಗಳನ್ನ ನೋಡುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗ್ಲಿ ದೇವರೇ, ಏಸಯ್ಯ ಪರಿಶುದ್ಧನಾದ ದೇವರೇ, ಅಪಾಯ ಸಮಯದಲ್ಲಿ ದೇವರೇ ನಾವು ನಿಮ್ಮನ್ನ ಸ್ತುತಿಸ್ತೇವೆ, ಉಗುಳಿ ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ದಾವೀದನು ದೇವರೇ ಅಪ್ಪ ಈ ಒಂದು ವಾಕ್ಯದಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ, ಯಾರಿಗೆ ಯೆಹೋವನು ದೇವರಾಗಿದ್ದನೋ ಅವರು ಭಾಗ್ಯವಂತರು ಎಂಬುದಾಗಿ. ಹಾಲೆಲೂಯ. ಹೌದು ಸ್ವಾಮಿ ದೇವರೇ ಅಪ್ಪ, ನಾವು ಕರ್ತನೆ ನಿಜವಾಗಿ ನಾವು ಭಾಗ್ಯವಂತರು. ಯಾಕೆಂದರೆ ಸ್ವಾಮಿ ನೀನು ದೇವರೇ ಅಪ್ಪ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ನೀವಿದ್ದೀರಾ ಸ್ವಾಮಿ. ಹೌದು ಸ್ವಾಮಿ, ನಾವು ನಿಮ್ಮನ್ನ ನಂಬಿರೋದ್ರಿಂದ ಸ್ವಾಮಿ, ಯಾವ ಸಮಯದಲ್ಲಿ ನಾವು ನಂಬಿ ಈ ಕ್ಷಣದವರೆಗೂ ನಾವು ನಂಬಿಕೆ ಇಟ್ಟಿದ್ದೇವೋ, ನಾವು ಎಂದಿಗೂ ಸೋತು ಹೋಗದೆ, ಬಿದ್ದು ಹೋಗದೆ ನಮ್ಮ ಜೀವಿತಗಳು ಹಂತವಾಗಿ ನೀನು ಮೇಲೆತ್ತಿರುವ ದೇವರು ಸ್ವಾಮಿ. ಈ ದಿನದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತಗಳನ್ನ ನೀನು ಅಭಿವೃದ್ಧಿ ಪಡಿಸಲು ಅಪ್ಪ ನೀನು ಶಕ್ತನಾಗಿದ್ದೀಯ. ಅವರ ಪರಿಸ್ಥಿತಿಗಳನ್ನ ಬದಲಾಯಿಸಿ ಅವರಿಗೆ ಆಶೀರ್ವಾದಗಳನ್ನ ತಂದು ಕೊಡಲು ನೀನು ಶಕ್ತನಾಗಿದ್ದೀಯ. ಹಾಲೆಲೂಯ. ಹೌದು ಸ್ವಾಮಿ ದೇವರೇ ಅಪ್ಪ, ಪ್ರತಿಯೊಬ್ಬರ ಜೀವಿತಗಳನ್ನ ನೀವು ಆಶೀರ್ವದಿಸಿರಿ, ಅವರ ಪರಿಸ್ಥಿತಿಗಳಿಂದ ಅವರನ್ನ ಬಿಡಿಸಿ, ನೀವು ತಾನೇ ಅಪ್ಪ ಅವರ ಒಂದು ಹೃದಯವು, ಅವರ ಒಂದು ಜೀವಿತವು ಸಂತೋಷದಿಂದ ತುಂಬುವ ಹಾಗೆ ನೀವು ಸಹಾಯ ಮಾಡ್ರಿ ದೇವಾ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ యేసయ్య ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರೇಯರ್. ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ನೀವು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.